ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಅಮೃತಾಂಜನ ಕುಕಿಂಗ್ ಚಾನಲ್. ಇವತ್ತಿನ ನಮ್ಮ ಸ್ಪೆಷಲ್ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದರೆ 3/4 ಕಪ್ಪು ರೈಸು, 1/4 ಕಪ್ಪು ತೊಗರಿಬೇಳೆ, ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಡಬೇಕು. ನೆಕ್ಸ್ಟು ಸ್ವಲ್ಪ ಶೇಂಗಾ, ಸ್ವಲ್ಪ ಕಾಯಿ ತುರಿ, ಗೋಡಂಬಿ, ಕರಿಬೇವಿನ ಸೊಪ್ಪು, ಒಣಮೆಣಸು, ನೆಕ್ಸ್ಟು ವೆಜಿಟೇಬಲ್ಸ್ ಇಲ್ಲಿ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತಂದರೆ ನವಿಲುಕೋಸು, ಈರುಳ್ಳಿ, ಕ್ಯಾರೆಟ್, ಬೀನ್ಸು ಮತ್ತು ಟೊಮೆಟೊ. ನಾನಿಲ್ಲಿ ಇಬ್ಬರಿಗಾಗಷ್ಟೇ ಮಾಡ್ತಾ ಇರೋದು, ಸೊ ಹಾಗಾಗಿ ತರಕಾರಿನ ಕಮ್ಮಿ ತೊಗೊಂಡಿದ್ದೀನಿ. ಒಂದು ರೈಸ್ ಕೂಡ ಕಮ್ಮಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಿದ್ರೆ ಜಾಸ್ತಿ ತೊಗೊಬೋದು. 3/4 ಲೋಟ ಅಕ್ಕಿ ಮತ್ತು 1/4 ಲೋಟ ತೊಗರಿಬೇಳೆಗೆ ನಾನಿಲ್ಲಿ 3 ಲೋಟ ನೀರನ್ನು ಆ್ಯಡ್ ಮಾಡಿಬಿಟ್ಟು 20 ಮಿನಿಟ್ಸು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟು ಗ್ಯಾಸನ್ನು ಹಚ್ಚಿಬಿಟ್ಟು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಎಲ್ಲ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಶೇಂಗಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಶೇಂಗಾ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ನೆಕ್ಸ್ಟು ಇದಕ್ಕೆ 1 ಸ್ಪೂನು ಕೊಕೊನಟ್ ಆಯಿಲನ್ನು ಹಾಕಿದ್ದೀನಿ. ನೆಕ್ಸ್ಟು 1 ಸ್ಪೂನು ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಇದು 4 ವಿಷಲನ್ನು ಹಾಕಬೇಕು, ಯಾಕಂದರೆ ತರಕಾರಿ ಕೂಡ ಚೆನ್ನಾಗಿ ಬೇಯಬೇಕು. ಇದು ವಿಷಲ್ ಹಾಕೋ ಅಷ್ಟರಲ್ಲಿ ನಾವು ಪೌಡರ್ನ ರೆಡಿ ಮಾಡ್ಕೊಬೇಕು. ಬಿಸಿಬೇಳೆಬಾತ್ ಪೌಡರ್ನ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತಂದರೆ 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಎಳ್ಳು, 4 ಲವಂಗ, 8ರಿಂದ 10 ಕಾಳುಮೆಣಸು, 1 ಪೀಸ್ ಚಕ್ಕೆ, 1 ಮೊಗ್ಗು, ಅರ್ಧ ಸ್ಪೂನು ಮೆಂತೆ, 2 ಬ್ಯಾಡಗೆ ಮೆಣಸು ಮತ್ತು 2 ಗುಂಟೂರು ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕರಿ ಲೀವ್ಸು. ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರನ್ನ ಮಾಡ್ಕೊಬೇಕು. ಸೊ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಆಗಿದೆ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಇವಾಗ ಪೌಡರ್ ಮಾಡ್ಕೊಬೇಕು. ಕುಕ್ಕರ್ ಲಿಡ್ ಓಪನ್ ಮಾಡಿದ ಮೇಲೆ ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇದೆ, ಸ್ವಲ್ಪ ಗಟ್ಟಿ ಇದೆ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಮಾಡಲಿಕ್ಕೆ ಇದಕ್ಕೆ ನಾನು 1 ಲೋಟ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ತಣ್ಣೀರನ್ನು ಹಾಕಬಾರ್ದು, ಸೊ ಬಿಸಿ ನೀರನ್ನೇ ಹಾಕಬೇಕು. ಆವಾಗ ಸ್ವಲ್ಪ ತೆಳು ಮಾಡ್ಕೊಬೋದು ಇದನ್ನ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಬಿಸಿಬೇಳೆಬಾತ್ ಪೌಡರು ಹಾಕ್ತಾ ಇರೋದು. ಸೊ ನಿಮ್ಮ ಹತ್ರ ಬಿಸಿಬೇಳೆಬಾತ್ ಪೌಡರು ಮನೇಲಿ ಮಾಡಿರೋದಿಲ್ಲ ಅಂತಂದರೆ ರೆಡಿ ಪೌಡರ್ ಇದ್ದರೆ ಅದನ್ನೇ ಹಾಕಿ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಇದಕ್ಕೆ ಹುಣಸೆ ರಸನ ಹಾಕಬೇಕು. ಹುಣಸೆ ರಸನ ಹಾಕಿದ್ಮೇಲೆ 5 ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಮಸಾಲೆ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಇದನ್ನ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಸಿಬೇಳೆಬಾತ್ ಆಗಿದೆ. ಇದಕ್ಕೆ ಇವಾಗ ಒಂದು ಒಳ್ಳೆ ಒಗ್ಗರಣೆನ ಕೊಡಬೇಕು. ಸೊ ಒಗ್ಗರಣೆಗೆ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಗೋಡಂಬಿ ಮತ್ತು ಕಾಯಿ ತುರಿನ ಹಾಕಿದ್ದೀನಿ. ಸೊ ನಿಮ್ಮ ಹತ್ರ ಒಣಕೊಬ್ಬರಿ ಇದ್ದರೆ ಅದನ್ನೇ ನೀವು ಯೂಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಚೂರು ಇಂಗನ್ನು ಹಾಕಬೇಕು ಫ್ಲೇವರಿಗೆ. ನೆಕ್ಸ್ಟು ಅದ್ರ ಜೊತೆಗೆ ಒಣಮೆಣಸು, ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಇವೆರಡನ್ನೂ ಹಾಕಿದ್ಮೇಲೆ ನೆಕ್ಸ್ಟು ಲಾಸ್ಟಿಗೆ ಇದಕ್ಕೆ 1 ಸ್ಪೂನು ಸಾಸಿವೆನ ಹಾಕಬೇಕು. ಸೊ ಗೋಡಂಬಿ ಮತ್ತು ಕೊಬ್ಬರಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಹುರ್ಕೊಬೇಕು. ಚೆನ್ನಾಗಿ ಫ್ರೈ ಆಗಿದೆ ಇದು. ಬಿಸಿಬೇಳೆಬಾತಿಗೆ ಈ ತುಪ್ಪದ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ. ಬಿಸಿಬೇಳೆಬಾತು ಬೂಂದಿ ಕಾಳಿನ ಜೊತೆಗೆ ಸವಿಯಲು ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.